ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಎನ್ವಿರಾನ್ಮೆಂಟಲ್ ಲಾಸ್ಗೆ ಸಂಬಂಧಪಟ್ಟಂತಹ ಒಂದು ಕೇಸ್ ಸ್ಟಡಿಯನ್ನ ಡಿಸ್ಕಸ್ ಮಾಡೋಣ. ಈ ಕೇಸ್ ಸ್ಟಡಿಯಲ್ಲಿ ಬರುವಂತಹ ಮುಖ್ಯವಾದ ಪಾತ್ರ ತಾಜ್ ಮಹಲ್. ನಮಗೆಲ್ಲ ಗೊತ್ತಿರುವ ಹಾಗೆ ತಾಜ್ ಮಹಲ್ ದೆಹಲಿಯ ಸಮೀಪ ಇರುವಂತಹ ಆಗ್ರಾ ಎನ್ನುವಂತಹ ಸಿಟಿಯಲ್ಲಿ ಬರುತ್ತೆ. ಈ ತಾಜ್ ಮಹಲ್ನ ಸುತ್ತ ಆ ಆಗ್ರಾ ನಗರದಲ್ಲಿ ಅನೇಕ ಇಂಡಸ್ಟ್ರೀಸ್ಗಳಿವೆ. ಆ ಇಂಡಸ್ಟ್ರೀಸ್ಗಳು ಹಜಾರ್ಡಸ್ ಎಮಿಷನ್ಸ್ ಅಂದ್ರೆ ತುಂಬಾ ವಿನಾಶಕಾರಿ ವೇಸ್ಟ್ ಪದಾರ್ಥಗಳನ್ನ ಜನರೇಟ್ ಮಾಡುತ್ತವೆ. ಈ ವೇಸ್ಟ್ ಪದಾರ್ಥಗಳಿಂದ, ಈ ಹಾನಿಕಾರಕ ಪದಾರ್ಥಗಳಿಂದ ತಾಜ್ ಮಹಲ್ಗೆ ನಷ್ಟ ಆಗ್ತಾ ಇದೆ. ತಾಜ್ ಮಹಲ್ನ ಜೊತೆ ತಾಜ್ ಮಹಲ್ ಪಕ್ಕದಲ್ಲಿರುವಂತಹ ಯಮುನಾ ರಿವರ್ಗೆ ನಷ್ಟ ಆಗ್ತಾ ಇದೆ ಮತ್ತು ಆ ಆಗ್ರಾದಲ್ಲಿರುವಂತಹ ಜನರಿಗೆ ತುಂಬಾ ನಷ್ಟ ಆಗ್ತಾ ಇದೆ. ಆರೋಗ್ಯದ ಮೇಲೆ ಸಮಸ್ಯೆಗಳು ಬೀರ್ತಾ ಇವೆ. ಈ ಕಾರಣಗಳಿಗಾಗಿ ಮಿಸ್ಟರ್ ಎಕ್ಸ್ ಎನ್ನುವಂತಹ ವ್ಯಕ್ತಿ ತಾಜ್ ಮಹಲ್, ಯಮುನಾ ರಿವರ್ ಮತ್ತು ಜನಗಳ ಪರವಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಫಾಲ್ ಮಾಡಬೇಕು ಅಂತೇಳಿ ಆಸೆ ಪಡ್ತಾನೆ. ಸ್ನೇಹಿತರೆ, ಈಗ ನಾವು ಈ ಮಿಸ್ಟರ್ ಎಕ್ಸ್ ಗೆ ಯಾವ ಗ್ರೌಂಡ್ಸ್ ನ ಮೇಲೆ PIL ಹಾಕಬಹುದು, ಹಾಕೋದಕ್ಕಿಂತ ಮುಂಚೆ ಪ್ರಿಪರೇಷನ್ ಹೇಗಿರ್ಬೇಕು ಅದನ್ನ ಮಿಸ್ಟರ್ ಎಕ್ಸ್ ಗೆ ಅಡ್ವೈಸ್ ಮಾಡುತ್ತಾ ನಾವು ಡಿಸ್ಕಸ್ ಮಾಡೋಣ. ಮಿಸ್ಟರ್ ಎಕ್ಸ್ ತಾಜ್ ಮಹಲ್ ಪರವಾಗಿ, ಯಮುನಾ ರಿವರ್ ಮತ್ತು ಆ ಆಗ್ರಾದ ಜನಗಳ ಪರವಾಗಿ PIL ಹಾಕಬೇಕು ಅಂತೇಳಿ ಏನು ಉದ್ದೇಶವನ್ನು ಇಟ್ಕೊಂಡಿದ್ದಾನೆ, ಅದು ತುಂಬಾ ಒಳ್ಳೆಯ ಇನಿಷಿಯೇಟಿವ್. ನಮ್ಗೆಲ್ಲ ಗೊತ್ತಿರುವ ಹಾಗೆ ತಾಜ್ ಮಹಲ್ ಒಂದು ಐಕಾನಿಕ್ ಸಿಂಬಲ್ ಆಗಿದೆ. ಇದು ಭಾರತ ದೇಶದ ಒಂದು ರಿಚ್ ಕಲ್ಚರಲ್ ಹೆರಿಟೇಜ್ ಏನಿದೆ ಅದನ್ನ ಪ್ರದರ್ಶನ ಮಾಡುತ್ತೆ ಮತ್ತು ಈ ತಾಜ್ ಮಹಲ್ ಅನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಕೂಡ ಸೇರಿಸಲಾಗಿದೆ. ಇದನ್ನು ಇಂಡಸ್ಟ್ರೀಸ್ ಗಳಿಂದ ಆಗುತ್ತಿರುವಂತಹ ಪಾಲ್ಯೂಷನ್ ಗಳಿಂದ ಮತ್ತು ಆ ಪಾಲ್ಯೂಷನ್ ನಿಂದ ಆಗುತ್ತಿರುವಂತಹ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಇಂದ ಈ ತಾಜ್ ಮಹಲ್ ಅನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರುವುದು ಒಂದು ಜವಾಬ್ದಾರಿಯ ಕೆಲಸ ಆಗಿದೆ. ಈ ತಾಜ್ ಮಹಲ್ ಅನ್ನ ರಕ್ಷಣೆ ಮಾಡುವ ಸಲುವಾಗಿ ಏನು ಮಿಸ್ಟರ್ ಎಕ್ಸ್ ಲೀಗಲ್ ಆಕ್ಷನ್ ತೆಗೆದುಕೊಳ್ಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಇದು ಅವನ ಕಮಿಟ್ಮೆಂಟ್ ಅನ್ನ ತೋರಿಸುತ್ತೆ. ಈ ತಾಜ್ ಮಹಲ್ ಅನ್ನ ರಕ್ಷಣೆ ಮಾಡುವಂತಹ ಒಂದು ಕಮಿಟ್ಮೆಂಟ್ ಅನ್ನ ತೋರಿಸುತ್ತೆ. ಮಿಸ್ಟರ್ ಎಕ್ಸ್ ಮೊದಲಿಗೆ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಬಗ್ಗೆ, ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗುತ್ತಿರುವಂತಹ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಬಗ್ಗೆ, ಈ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇಂದ ಆಗ್ತಾ ಇರುವಂತಹ ತಾಜ್ ಮಹಲ್ ಮೇಲೆ, ಯಮುನಾ ರಿವರ್ ಮೇಲೆ, ಜನಗಳ ಮೇಲೆ ಆಗ್ತಾ ಇರುವಂತಹ ಇಂಪ್ಯಾಕ್ಟ್ ನ ಪರವಾಗಿ ಕಾಂಪ್ರಿಹೆನ್ಸಿವ್ ಡಾಟಾವನ್ನ ಮತ್ತು ಅದಕ್ಕೆ ಸಪೋರ್ಟಿವ್ ಎವಿಡೆನ್ಸ್ ಅನ್ನ ಗ್ಯಾದರ್ ಮಾಡಬೇಕಾಗುತ್ತೆ. ಈ ಡಾಟಾ ಮತ್ತು ಎವಿಡೆನ್ಸ್ ಗಳಲ್ಲಿ ಏರ್ ಕ್ವಾಲಿಟಿ ರಿಪೋರ್ಟ್ಸ್ ಇರಬೇಕು, ವಾಟರ್ ಕ್ವಾಲಿಟಿ ರಿಪೋರ್ಟ್ಸ್ ಇರಬೇಕು, ಇಂಡಸ್ಟ್ರಿಯಲ್ ಎಮಿಷನ್ ಇಂದ ತಾಜ್ ಮಹಲ್ ಮೇಲೆ ಆಗುತ್ತಿರುವಂತಹ ಎಫೆಕ್ಟ್ ಗಳ ಬಗ್ಗೆ ಸ್ಟಡೀಸ್ ಇರಬೇಕು. ಇದಾದ ನಂತರ ಎನ್ವಿರಾನ್ಮೆಂಟಲ್ ಎಕ್ಸ್ಪರ್ಟ್ಸ್, ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ ಜೊತೆ ಕೊಲಾಬರೇಷನ್ ಅನ್ನ ಮಾಡಿಕೊಂಡು ಈ ಡಾಟಾ ಮತ್ತು ಎವಿಡೆನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿ PIL ಫೈಲ್ ಮಾಡಿದ್ರೆ ಅದು ತುಂಬಾ ಸ್ಟ್ರಾಂಗ್ ಕೇಸ್ ಆಗುತ್ತೆ. ಸೊ ಇದರಿಂದ ಆ ಕೇಸ್ ನ ಬಗ್ಗೆ ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಈ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಗಳ ಬಗ್ಗೆ ಸಂವಿಧಾನದಲ್ಲಿ ಮತ್ತು ಬೇರೆ ಬೇರೆ ಕಾನೂನುಗಳಲ್ಲಿ ಪ್ರೊವಿಷನ್ಸ್ ಇವೆ ಅಂತೇಳಿ ಸ್ಟಡಿ ಮಾಡಬೇಕು. ಉದಾಹರಣೆಗೆ ಸಂವಿಧಾನದ ಆರ್ಟಿಕಲ್ 21 ರೈಟ್ ಟು ಕ್ಲೀನ್ ಅಂಡ್ ಹೆಲ್ದಿ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳುತ್ತೆ. ಅಂದ್ರೆ ವಾತಾವರಣ ಕ್ಲೀನ್ ಆಗಿರ್ಬೇಕು ಮತ್ತು ಆರೋಗ್ಯಕರವಾಗಿರ್ಬೇಕು ಅಂತೇಳಿ ಹೇಳುತ್ತೆ. ಇದರ ಜೊತೆ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಬಗ್ಗೆ ಕೂಡ ಹೇಳುತ್ತೆ. ಇದರ ಜೊತೆ ಮಿಸ್ಟರ್ ಎಕ್ಸ್ ಎನ್ವಿರಾನ್ಮೆಂಟ್ ಆಕ್ಟ್ 1986, ಏರ್ ಆಕ್ಟ್ 1981, ಇದೇ ರೀತಿ ವಾಟರ್ ಆಕ್ಟ್ ಗಳನ್ನ ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ಅಲ್ಲಿ ಈ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ನ ಬಗ್ಗೆ ಮತ್ತು ಹೆರಿಟೇಜ್ ಸೈಟ್ ಗಳನ್ನ ಒಂದು ಪ್ರೊಟೆಕ್ಷನ್ ಮಾಡೋದರ ಬಗ್ಗೆ ಇರುವಂತಹ ಲೀಗಲ್ ಫ್ರೇಮ್ವರ್ಕ್ ಮತ್ತು ರೆಗ್ಯುಲೇಷನ್ ಗಳ ಬಗ್ಗೆ ಇರುವಂತಹ ಪ್ರೊವಿಷನ್ಸ್ ಗಳು ಯಾವುವು ಅನ್ನೋದನ್ನ ನೋಡಬೇಕು. ಇದಾದ ನಂತರ ನೆಕ್ಸ್ಟ್ ಮಿಸ್ಟರ್ ಎಕ್ಸ್ ಒಂದು ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ಗಳನ್ನ ಐಡೆಂಟಿಫೈ ಮಾಡಬೇಕು. ಆ ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ಗಳಿಂದ ಬರುವಂತಹ ಎಮಿಷನ್ ಇಂದ ತಾಜ್ ಮಹಲ್ಗೆ, ಯಮುನಾ ರಿವರ್ಗೆ, ಪೀಪಲ್ಗೆ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಇವರೇ ರೆಸ್ಪಾನ್ಸಿಬಲ್ ಅಂತೇಳಿ ತೋರಿಸಬೇಕು. ಇದರಲ್ಲಿ ಮುಖ್ಯವಾಗಿ ಇಂಡಸ್ಟ್ರೀಸ್ ಗಳು ಪೊಲ್ಯೂಷನ್ ಕಂಟ್ರೋಲ್ ಮೀಜರ್ಸ್ ಇವೆ, ಅವುಗಳನ್ನ ಫಾಲೋ ಮಾಡ್ತಾ ಇಲ್ಲ. ಎಮಿಷನ್ ಕಂಟ್ರೋಲ್ ಡಿವೈಸಸ್ ಗಳಿವೆ, ಅವುಗಳನ್ನ ಇನ್ಸ್ಟಾಲ್ ಮಾಡಿಲ್ಲ. ಮತ್ತು ಪೊಲ್ಯೂಷನ್ ಲೆವೆಲ್ಸ್ ಗಳನ್ನ ಮಾನಿಟರ್ ಮಾಡುವಂತಹ
ಟೆಕ್ನಾಲಜಿಗಳನ್ನ ಇನ್ಸ್ಟಾಲ್ ಮಾಡಿಲ್ಲ. ಈ ಕಾರಣದಿಂದಾಗಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗ್ತಾ ಇದೆ. ಇವರು ಎನ್ವಿರಾನ್ಮೆಂಟಲ್ ಲಾಸ್ ಗಳನ್ನ ವೈಲೇಷನ್ ಮಾಡಿದ್ದಾರೆ. ಈ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಗೆ ಇವರು ಅಕೌಂಟೇಬಲ್ ಅಂತೇಳಿ ತೋರಿಸಿಕೊಡ್ಬೇಕು. ಇದರ ಜೊತೆ ಮಿಸ್ಟರ್ ಎಕ್ಸ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಇಂದ ತಾಜ್ ಮಹಲ್ ಗೆ ಏನು ಇಮ್ಮಿಡಿಯೇಟ್ ಥ್ರೆಟ್ ಆಗ್ತಾ ಇದೆ ಅದನ್ನ ಅಡ್ರೆಸ್ ಮಾಡುವ ಸಲುವಾಗಿ ಲಾಂಗ್ ಟರ್ಮ್ ನಲ್ಲಿ ಸಸ್ಟೈನೇಬಲ್ ಸೊಲ್ಯೂಷನ್ಸ್ ಗಳನ್ನ ಅವನು ಸಜೆಸ್ಟ್ ಮಾಡಬಹುದು. ಉದಾಹರಣೆಗೆ ಇಂಡಸ್ಟ್ರೀಸ್ ಗಳಿಗೆ ರಿನ್ಯೂಯಬಲ್ ಎನರ್ಜಿಗಳನ್ನ ಯೂಸ್ ಮಾಡೋದಕ್ಕೆ ಪ್ರಮೋಟ್ ಮಾಡಬಹುದು. ರಿನ್ಯೂಯಬಲ್ ಎನರ್ಜಿಗಳಂತಂದ್ರೆ ಏರ್ ಎನರ್ಜಿ ಬಳಸಬಹುದು, ವಾಟರ್ ಎನರ್ಜಿ ಬಳಸಬಹುದು. ನೆಕ್ಸ್ಟ್ ಇಂಡಸ್ಟ್ರೀಸ್ ಗಳು ಎಕೋ ಫ್ರೆಂಡ್ಲಿ ಇಂಡಸ್ಟ್ರಿಯಲ್ ಪ್ರಾಕ್ಟೀಸಸ್ ಗಳನ್ನ ಮಾಡಬೇಕು ಅಂತೇಳಿ ಎನ್ಕರೇಜ್ ಮಾಡಬೇಕು. ಮತ್ತು ಮಾನ್ಯುಮೆಂಟ್ ನ ಸುತ್ತಮುತ್ತ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡುವ ಸಲುವಾಗಿ ಎಫೆಕ್ಟಿವ್ ಅರ್ಬನ್ ಪ್ಲಾನಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತಹ ಸಜೆಷನ್ ಅನ್ನು ಕೂಡ ಇವರು ಕೊಡಬೇಕಾಗತ್ತೆ. ಇದರ ಜೊತೆ ಗವರ್ನಮೆಂಟ್ ಏಜೆನ್ಸೀಸ್, ಲೋಕಲ್ ಅಥಾರಿಟೀಸ್, ಉದಾಹರಣೆಗೆ ಮುನ್ಸಿಪಾಲಿಟಿ, ಕಮ್ಯುನಿಟಿಯಲ್ಲಿ ಬರುವಂತಹ ಜನಗಳ ಜೊತೆ ಕೊಲಾಬರೇಷನ್ ಮಾಡಬೇಕು. ಒಂದು ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜೀಸ್ ಗಳನ್ನ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಮಿಸ್ಟರ್ ಎಕ್ಸ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಬಗ್ಗೆ ಗಮನವನ್ನ ಕೊಡಬೇಕು. ಈ ಮಿಸ್ಟರ್ ಎಕ್ಸ್ ಲೋಕಲ್ ಕಮ್ಯುನಿಟೀಸ್ ಗಳ ಜೊತೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳ ಜೊತೆ ಮತ್ತು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಗಳ ಜೊತೆ ಅವೇರ್ನೆಸ್ ಕ್ಯಾಂಪ್ಸ್ ಗಳನ್ನ ಮಾಡಬೇಕು, ವರ್ಕ್ಶಾಪ್ಸ್ ಗಳನ್ನ ಮಾಡಬೇಕು, ಎಜುಕೇಶನಲ್ ಪ್ರೋಗ್ರಾಮ್ಸ್ ಗಳನ್ನ ಮಾಡಬೇಕು. ಇವುಗಳ ಮುಖಾಂತರ ಕಲ್ಚರಲ್ ಹೆರಿಟೇಜ್ ಗಳನ್ನ ಪ್ರಿಸರ್ವ್ ಮಾಡೋದರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು. ಮತ್ತು ಎನ್ವಿರಾನ್ಮೆಂಟ್ ಅನ್ನ ಹೇಗೆ ಕನ್ಸರ್ವೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಪ್ರಾಕ್ಟೀಸ್ ಗಳ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು. ಸೊ ಇವುಗಳ ಎಲ್ಲ ಮುಖಾಂತರ ಒಂದು ಸಪೋರ್ಟಿವ್ ಡಾಟಾಗಳನ್ನ, ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಮಿಸ್ಟರ್ ಎಕ್ಸ್ PIL ಅನ್ನ ಹಾಕಬಹುದು. ಸ್ನೇಹಿತರೆ, ನಾವೆಲ್ಲ ಭಾರತ ದೇಶದ ರಿಚ್ ಕಲ್ಚರಲ್ ಹೆರಿಟೇಜ್ ಅನ್ನ ಪ್ರಿಸರ್ವ್ ಮಾಡುವ ಸಲುವಾಗಿ ಮತ್ತು ಈ ಎನ್ವಿರಾನ್ಮೆಂಟ್ ಅನ್ನ ಮುಂದಿನ ಪೀಳಿಗೆಗೆ, ಒಂದು ಕ್ಲೀನ್ ಅಂಡ್ ಹೆಲ್ದಿ ಎನ್ವಿರಾನ್ಮೆಂಟ್ ಅನ್ನ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವ ಒಂದು ಮುಖ್ಯ ಉದ್ದೇಶವನ್ನ ಇಟ್ಕೊಂಡು ಕೆಲವೊಂದು ಸ್ಟೆಪ್ ಗಳನ್ನ ಇಡಬೇಕಾಗತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಎನ್ವಿರಾನ್ಮೆಂಟ್ ಲಾ ನ ಬಗ್ಗೆ ಇರುವಂತಹ ಒಂದು ಕೇಸ್ ಸ್ಟಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕೇಸ್ ಸ್ಟಡಿನ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.